ಅಲ್ಲ ನಮ್ಮ ಬೊಂಡದಿಗ್ನವ್ರು ಬಂದಿದ್ದಾರೆ ಇವತ್ತು. ಖುಷಿ ಬಂದು ನಶಿಯ ಕದ್ದು ಎಳೆಯುವುದು. ವಾ ವಾ ನಮ್ಮ ಮನೆಗೆ ಹೊಸತ್ತು ಇವರು ಬಂದಿದ್ದಾರೆ, ತೆಂಗಿನಕಾಯಿ ಸುಲಿಯೋರು. ಆಯ್ತು ಸರಿ, ಸ್ವಲ್ಪ ಇರೋದು. ನಾನು ಖುಷಿಗೆ ಹೋಗುದು ನೋಡಿ ಗೈಸ್. ಓ ರಾಮ ರಾಮ, ಎಂತ ದಾರಿ ಬಿಡಿಕೊಂಡೆ ಖುಷಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಎದ್ದು ಕೂಡಲೇ ಉಂಟಲ್ಲ, ನಮ್ಮ ಬೊಂಡದಿಗ್ನವ್ರು ಬಂದಿದ್ದಾರೆ ಇವತ್ತು. ಬೊಂಡ ಹಾಗೆ ನಾನು ಹೇಳಿದೆ 4 ಬೊಂಡ ಕೂಡ ತೆಗೀರಿ ಅಂತ, ಯಾಕಂದರೆ ನಾಳೆ ನಾಗರ ಪಂಚಮಿ, ಹಾಗೆ ಕೊಡಲಿಕ್ಕೆ ಕೂಡ ಬೇಕು. ಮತ್ತು ನಮಗೆ ತೆಂಗಿನಕಾಯಿ ಕೂಡ ಇರಲಿಲ್ಲ, ಹಾಗೆ 2 ತೆಂಗಿನಕಾಯಿ ತೆಗಿತಿದ್ದಾರೆ. ಇದರಲ್ಲಿ ಇಲ್ಲ ಅಂತೆ, ಹಾಗೆ ಅವರಿಗೆ ಕೊಡಲಿಕ್ಕೆ ಹಣ ಎಲ್ಲ ತೊಗೊಂಡು ಬಂದಿದ್ದೇನೆ. ಮತ್ತು ಅವನೇನೆಂದರೆ ನಮ್ಮ ಹಿಂದುಗಡೆ ಸ್ಮೆಲ್ ಬರ್ತಾ ಉಂಟು ಗೈಸ್, ಹಾಗಾಗಿ ಕರಿಬೇಕು, ಇಲ್ಲೇ ಎಲ್ಲೋ ಸತ್ತಿದೆ ಅಂತ ನನಗೆ ಡೌಟ್ ಉಂಟು. ಮತ್ತು ನೋಡುವ, ಇದೆಲ್ಲ ಆಗಲಿ ಈಗ ಪ್ರೋಗ್ರಾಮ್, ಇದನ್ನೆಲ್ಲ ಹೆಕ್ಕುವುದೆಲ್ಲ ಉಂಟು ಈಗ ಫುಲ್ ಅದನ್ನೆಲ್ಲ ಕೆಲಸ ಮಾಡಿ ಬರ್ತೇನೆ ನಾನು. ಆಯಿತು ಗೈಸ್, ಎಲ್ಲ ಅಕ್ಕಿ ಆಯ್ತಾಯ್ತಾ, ಬೊಂಡ ಬಚ್ಚಿ ಲೋಪ ಎಲ್ಲ ಮಾಡಿ ಬೆಳಗ್ಗೆ ಇವತ್ತು ಇದೇ ಆಯಿತು. ಈಗ ಬೊಂಡ ಇಷ್ಟು ಬೊಂಡ ಇಲ್ಲಿಟ್ಟದ್ದು ತೆಂಗಿನಕಾಯಿ ಇಷ್ಟೇ ಸಿಕ್ಕಿದ್ದು. ಹೋದ ಸೀಸನ್ಗೆ ಕಂಪೇರ್ ಮಾಡಿದರೆ ಈ ಸಲ ಏನಿಲ್ಲ, ಯಾಕಂದರೆ ಈ ಸಲ ಒಂದು 2 ತೆಂಗಿನ ಮರದಲ್ಲಿ ಇರಲಿಲ್ಲ, ಹಾಗಾಗಿ ನಮಗೆ ತೆಂಗಿನಕಾಯಿ ಇರಲಿಲ್ಲಲ್ಲ, ಅದಕ್ಕೋಸ್ಕರ ತೆಗಿಸಿದ್ವಿ. ಎಲ್ಲಿ ಹೋಗ್ತಾ ಇದ್ವಿ ನಾವು. ಮಿಂಚು ಬಂದಿದ್ದಾಳೆ ಇಷ್ಟು ನೋಡಿ, ತುಂಬ ಟೈಮ್ ಆದಮೇಲೆ ಮಿಂಚು ಬಂದಿದ್ದಾಳೆ. ಇವತ್ತು ಬೆಳಗ್ಗೆ ನನಗೆ ತಲೆನೋವು ಬೇಕು. ಎಂಥ ತಲೆನೋವು ಅಂದರೆ ಒಂದು ಸೈಡ್ ಗೊತ್ತಾಯ್ತು, ಅದು ಮೊದಲು ನನಗೆ ಮೈಗ್ರೇನ್ ಇತ್ತು, ಅದು ಮತ್ತೆ ಸ್ಟಾಪ್ ಆಗಿತ್ತು, ಇವತ್ತು ಮತ್ತೆ ಸ್ಟಾರ್ಟ್ ಆಗಿದೆ. ಅದು ಏನು ಗೊತ್ತಾ, ನಾನು ಮೊನ್ನೆ ರೀಲ್ ಮಾಡಿದ್ದಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದು ನಾನು ಫುಲ್ಲು ಅದೆಲ್ಲ ಹಾಕಿ ತುಂಬ ಸಲ ರೀಟೇಕ್ ಮಾಡಿದ್ದೇನೆ. ನಮಗೆ ವೀಡಿಯೋದಲ್ಲಿ ಒಮ್ಮೆಲೆ ಕಾಣೋದು, ರೀಟೇಕ್ ಮಾಡಿ ನೀರು ಬಿದ್ದು ಉಂಟಲ್ಲ, ಮತ್ತು ಹಾಫ್ ಆನ್ ಅವರ್ ಕಳೆದು ಸ್ನಾನ ಮಾಡಿದ್ದೆ, ಅಂದರೆ ಎಡಿಟಿಂಗ್ ಎಲ್ಲ ಆಗಿ, ಹಾಗಾಗಿ ತಲೆಯಲ್ಲಿತ್ತು ನೀರು. ನನಗೆ ಮತ್ತೆ ಏನಾಯ್ತಾ ಏನೋ ಮಾರೆ, ನೀನು ಎಲ್ಲ ತಲೆನೋವು ಆಯಿತಾ, ನೈಟ್ ಫುಲ್ ಒಂದು ಸೈಡೇ ನೋವು. ಹಾಗೆ ಈಗ ವೆಯ್ಟ್ ಮಾಡ್ತಿದ್ದೇನೆ, ಅಂದರೆ ನನ್ನ ಬೆಕ್ಕುದು ಎಲ್ಲ ಇವರದೆಲ್ಲ ಫುಡ್ ಕಲೆಗೆ ನಮ್ಮ ಕರಿಬೇಕು ಇಲ್ಲೇ ಇಲ್ಲಲ್ಲ, ನನಗೆ ಬೇಜಾರಾಗ್ತಾ ಉಂಟು. ಇಲ್ಲಿಂದೊಂದು ಸ್ಮೆಲ್ ಕೂಡ ಬರ್ತಾ ಉಂಟು, ಹಾಗೆ ಅವಳ ಏನಾ ಅಂತ ಥಿಂಕಿಂಗ್ ಆಗ್ತಾ ಉಂಟಾಯ್ತಾ. ಅದು ಮತ್ತೆ ಸತ್ತೋಗಿದೆ. ಇನ್ನೊಂದು ಬೆಕ್ಕು ಕೂಡ ಇಲ್ಲಂತೆ, ಆ ವೈಟ್ ಇದೊಂದು ನೀವು ನೋಡಿರ್ಬೋದು, ಒಮ್ಮೊಮ್ಮೆ ನಾನು ಫುಡ್ ಹಾಕುವಾಗ ಬರ್ತಾಯಿತ್ತು, ಅದು ಕೂಡ ಇಲ್ಲಂತೆ. ಹಾಗಾಗಿ ಏನೋ ತಿಂದಿದೆ ನಮ್ಮ ಬೆಕ್ಕುಗಳನ್ನು, ಎಬ್ಬವ ಏನು. ಹಾಗೆ ಬಾಕಿದವರಿಗೆ ಫುಡ್ ಬೇಕಲ್ವಾ, ಹಾಗೆ ನಾನು ಬರುವವರ ಹತ್ರ ತರಿಸಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೇನೆ, ಯಾವಾಗ ಬರ್ತಾರಂತ. ಮತ್ತೊಂದು ಗುಡ್ ನ್ಯೂಸ್ ಉಂಟು ಗೈಸ್. ಇವಾಗ ಖುಷಿ ಮತ್ತು ನನ್ನ ಆಂಟಿ ಬರ್ತಾ ಇದ್ದಾರೆ ಮಾಣಿದ್ದು, ಯಾಕಂದರೆ ನಾಳೆ ಇದು ನಾಗರ ಪಂಚಮಿ ಉಂಟಲ್ಲ, ಹಾಗೆ ನಮ್ಮದು ಇಲ್ಲಿಂದಲೇ ಹೋಗೋದಂತ. ಅಮ್ಮ ನೋಡಬೇಕು, ಅಮ್ಮ ಬರೋದು ಡಿಸೈಡ್ ಆಗಲಿಲ್ಲ. ಒಂದು ವೇಳೆ ಮಳೆ ಇದ್ದರೆ ಅಮ್ಮ ಬರೋದಿಲ್ಲ, ಮಳೆ ಇಲ್ಲಾಂದರೆ ಅಮ್ಮನ ಕರ್ಕೊಂಡು ಹೋಗೋದಂತ ಉಂಟು ನಾಳೆ ಅದು. ಹಾಗೆ ಇವತ್ತು ಬರ್ತಾರೆ ಅವರು. ಬರುವಾಗ ಒಂದು ಮಧ್ಯಾಹ್ನ ಆಗ್ಬೋದು, ಅಲ್ಲಿಂದ ಬರಬೇಕಲ್ಲ, ಬಸ್ಸಲ್ಲಿ ಬರೋದಂತೆ. ಹಾಗಾಗಿ ಸ್ಕೂಲಿಗೆ ಕೂಡ ರಜೆ ಉಂಟಲ್ಲ ಈಗ, ಹಾಗೆ ಫುಡ್ ಒಂದು ತರಿಸಿಡುವ ಅಂದರೆ, ಯಾಕಂದರೆ ನಾಳೆ ನಾನು ಫುಲ್ ಬ್ಯುಸಿ ಇರ್ತೇನೆ. ಎಡಿಟಿಂಗ್ ನಾಳೆದ ವ್ಲಾಗ್ ಕೂಡ ಇವತ್ತು ಎಡಿಟ್ ಮಾಡಿ ಇಡಬೇಕು ನನಗೆ, ನಾಳೆ ಆಗಲಿಕ್ಕಿಲ್ಲ, ನಾಳೆ ಬರುವಾಗಲೇ ಸಾಯಂಕಾಲ ಆಗ್ಬೋದು. ಹಾಗೆ ಅಲ್ಲಿ ನೋಡಿ ಬೊಂಡೆ ಎಲ್ಲ ಅಲ್ಲಿಟ್ಟಿದ್ದೇನೆ ಮೇಲೆ ಸೋಫಾದಲ್ಲಿ, ಅದನ್ನೀಗ ಡಿವೈಡ್ ಮಾಡಬೇಕು. ಅಂದರೆ ಅದರಲ್ಲಿ ನನ್ನ ಆಂಟಿಗೆ ಮತ್ತು ನೋಡಬೇಕು, ಮಾವನಿಗೆ ಕೂಡ ತೆಗೆದಿಡಬೇಕು, ಮತ್ತು ಅವ್ರು ತರ್ತಾರೆಲ್ಲ ಗೊತ್ತಿಲ್ಲಲ್ಲ, ಹಾಗಾಗಿ. ಮತ್ತು ಸಣ್ಣ ಮಾವ ತರ್ತಾರೆ ಅಂತ ಹೇಳಿದ್ದಾರೆ, ಅಮ್ಮನದು, ಮತ್ತು ವಿಟ್ಲದ ಆಂಟಿಯದು, ಅದರಲ್ಲಿ ಕೊಡಲಿಕ್ಕೆ. ಮತ್ತು ತೆಂಗಿನಕಾಯಿ ಮತ್ತು ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಕಡಿಮೆ, ಅಷ್ಟು ಬಿದ್ದು ಹೋಗಿದೆ ಗೈಸ್. ಅದೇ ನಾವು ಬಾಗಿಲು ಹಾಕಿರ್ತೀವಲ್ಲ, ಬಿದ್ದಿರ್ತದೆ, ಮತ್ತು ಅದು ನೀರಲ್ಲಿ ಹೋಗ್ತದಾ ಎಲ್ಲಿ ಹೋಗ್ತದ ಅಂತ ಗೊತ್ತಾಗೋದಿಲ್ಲ ನನಗೆ, ಆದರೆ ತುಂಬ ಹೋಗಿದೆ ಮಾತ್ರ. ಇಲ್ಲಿ ಓದೋದನ್ನು ಟೆನ್ಷನ್ ಮಾಡಬಾರ್ದು, ಇದ್ದದನ್ನು ನೋಡಿಕೊಳ್ಳು. ಹಾಗೆ ಇವಾಗ ವೆಯ್ಟಿಂಗ್ ನಾನು, ಇದು ಫುಡ್ಡಿಗೆ ಬಂತ ಅಂತ. ಮಿಂಚ ಅಮ್ಮ ಮಿಂಚ 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 ಗೊತ್ತಾಗ್ತದೆ ಈಗ. ಇವಳು ಕೂಡ ಮನೆಗೆ ಬರೋದಿಲ್ಲ, ಮನೆಗೆ ಬರದ ಬೆಕ್ಕೆಲ್ಲ ಮಾಯಕ ಆಗ್ತಾ ಉಂಟು ನನ್ನಷ್ಟಕ್ಕೆ. ಮನೆಯ ಒಳಗಿರೋ ಬೆಕ್ಕು ಮಾತ್ರ ಉಳಿದಿದೆ, ಹೊರಗೆ ಹೋದದ್ದೆಲ್ಲ ಮಾಯಕ. ಫುಡ್ ಬಂತ ಅಂತ ತಗೊಳ್ಳಿ. ಫುಡ್ ಬಂತು ಗೈಸ್. ಫುಡ್ಡಿಗೆ ಜನ ಕೂಡ ತುಂಬ ಜನ ಇದ್ದಾರೆ ಇಲ್ಲಿ, ಜಾಗ ತುಂಬಿಸಿಡುವ ಜಾಗ.
ಹಾಗೊಂದು ಹೇಳಿ ಆಯಿತಾ ಒಂದು ನೀವು ಜೊತೆಗೆ ಈಗ ಕಡಿಮೆ ಇದು ಯಾವುದಾದ್ರೂ ಡೂಲ್ಸ್ ಇಲ್ಲಾಂದರೆ ಪ್ಯೂರಿಫೆಟ್ ಅಂಥದ್ದೆಲ್ಲ ಮಿಕ್ಸ್ ಮಾಡಿ ನಾವು ಫುಡ್ ಕೊಡ್ಬೋದಾ ಅಂತ ಒಂದು ನಾನು ಹೇಳಿ ಆಯಿತು, ಏನು ತೊಂದರೆ ಇಲ್ವಾ ಅಂತೇಳಿ. ಅಂದರೆ ಎರಡು ಮಿಕ್ಸ್ ಮಾಡಿ, ಇವರು ಊಟ ಎಂತೂ ಮಾಡೋದಿಲ್ಲ ನೋಡಿ, ಊಟ ಹಾಕಿದ್ರು ಅವ್ರು ತಿನ್ನೋದಿಲ್ಲ. ಅದಕ್ಕೋಸ್ಕರ ಒಂದು ಯಾರಿಗಾದರೂ ಗೊತ್ತಿರೋರು ಇರ್ತಾರಲ್ಲ ಅವರದ್ದು ಒಂದು ಹೇಳಿ ನನಗೆ ಮಿಕ್ಸ್ ಮಾಡಿ ಕೊಡ್ಬೋದಂತ. ತಿಳಿ ರೆಡ್ ತಿಳಿ. ಹಾಂ ಇಂದ ಸಂಬೋ ಇಂದ ಇಂದ ಜಾಸ್ತಿಯಾಗಿ ಇದೇ ತರಿಸೋದು ಸೀ ಫುಡ್, ಅದು ಒಳ್ಳೆಯದಾಗ್ತದೆ. ಸೀ ಫುಡ್ಡು ಮತ್ತು ಮೀಟ್ ಎಲ್ಲ ಉಂಟಲ್ಲ ಅದೆಲ್ಲ ಒಳ್ಳೆಯದಾಗ್ತದೆ. ಚಿಕನ್ ಎಲ್ಲ ಅದೆಲ್ಲ ಒಳ್ಳೆಯದಾಗೋದಿಲ್ಲ ಅಷ್ಟು. ಈಗ ಕರಿಬೇಕು ಕೂಡ ಇರ್ತಾಯಿತ್ತು ಯಾವಾಗಲೂ ತಿನ್ಕೊಂಡು. ಇದನ್ನು ಡಬ್ಬೆಯನ್ನು ಅಲ್ಲಾಡಿಸಿದ್ರೆ ಸಾಕು ಓಡಿಕೊಂಡು ಬರ್ತಾಯಿತ್ತು ಆಯಿತಾ. ಆಂಟಿನವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ವೆಜಿಟೇರಿಯನ್, ಯಾಕಂದರೆ ನಾಗರ ಅಂತಾರಲ್ಲ ಅದೇ ಗಮ್ಮತ್ತೆಲ್ಲ ಹೊಂದಿಟ್ಟಿದ್ದಾರೆ. ಅಮ್ಮ ಮಾಡಿದ್ದು ಕಡಲೆ ಮತ್ತು ಸುವರ್ಣಗೆಡ್ಡೆ ಸುಕ್ಕ, ಇದರಲ್ಲಿ ಸಾರು, ಟೊಮೆಟೊ ಸಾರು ಮತ್ತು ಸುಕ್ಕ. ಅವರು ಬಂದರು ಗೈಸ್. ಆಂಟಿ ಅವರು ರಿಕ್ಷಾದಲ್ಲಿ ಬರ್ತಾರೆ ಇವಾಗ, ಹಾಗೆ ವೆಲ್ಕಮ್ ಮಾಡಬೇಕೀಗ ಆಂಟಿಯನ್ನು. ತುಂಬ ಟೈಮ್ ಆದಮೇಲೆ ಬರೋದು ಆಂಟಿ. ಯಾವಾಗ ರೀಸೆಂಟಾಗಿ ಒಂದು ಬಂದಿದ್ದರು, ಎಂಥದೋ ಒಂದು ಫಂಕ್ಷನ್ಗೆ. ನನ್ನ ಮಾವನ ಮನೆಯಲ್ಲಿ ಇದಿತ್ತು, ಭೂತಕ ಮಾಡಿದ್ರಲ್ಲ ಆ ಟೈಮಲ್ಲಿ ಒಮ್ಮೆ ಬಂದಿದ್ದರು ಆಂಟಿ, ಮತ್ತೆ ಬರಲಿಲ್ಲ. ಸಣ್ಣ ಆಂಟಿ, ಬಿಟ್ಲದಲ್ಲ ಮಾಣಿ ಆಂಟಿ. ಬಿಟ್ಲದ ಆಂಟಿ ಬರ್ತಾ ಇಲ್ಲ, ಅವರಿಗೆ ರಜೆ ಇಲ್ಲಂತೆ, ಹಾಗೆ ಬರ್ತಾ ಇಲ್ಲ. ಅವ್ರು ಕೆಲಸಕ್ಕೆ ಹೋಗ್ತಾರಲ್ಲ, ಹಾಗಾಗಿ ಇವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ಇವರು ಬರ್ಬೋದು ಯಾವಾಗ ಬೇಕಾದರೂ. ಅಮ್ಮ ವೇಟ್ ಮಾಡ್ತಿದ್ದಾರೆ ಗೈಸ್ ಆಂಟಿಗೋಸ್ಕರ. ಖುಷಿ ಬಂದು ಬೊಕ್ಕ ಯಾಪ ಅಡಿಗೆ ಅಂತ ಕುಲ್ದೇರಿ ಬರ್ಪಾರ ತಾತ ಮೀನು ಪುರ ಬೈದಿಂದ. ಓ ಈಗ ಖುಷಿ ಮೀನು ತಂದಲ್ಲಂತ ಇಜೇ ಬಂಡೆ ಶರ್ಬತ್ ಮಾಡುವ ಗೈಸ್. ಲಿಂಬೆ ಹುಳಿದು ಸರ್ಬತ್ ಮಾಡು. ಲಿಂಬೆ ಹುಳಿ ನಮ್ಮ ಮನೆಯಲ್ಲಿ ತುಂಬ ಉಂಟು, ಮೊನ್ನೆ ನಾನು ತಂದಿಟ್ಟದ್ದು. ನಾನು ಸ್ವಲ್ಪ 10 ರೂಪಾಯಿ ಎಲ್ಲ ಉಳಿದು ಉಂಟಲ್ಲ, ಜಾಸ್ತಿ ಲಿಂಬೆ ಹುಳಿಯೇ ತರೋದು. ಹಾಗೆ ಲಿಂಬೆ ಹುಳಿ ಉಂಟು ಗೆಲ್ಲಿ ಒಂದು ಸಾಕಂತ ಮಾಡುವ ನಾವು. ಚಿಂಗ ಚಿಕ್ಕ ಊಟ ಗೈಸ್, ಊಟ ಮಾಡುದು ನಾವು. ಊಟ ಮಾಡಿ ಗಟ್ಟನ ಸೇರ್ತಾ ನಮ್ಮ ಸೇರ್ತಾ ಊರ ಬರ್ತೇವೆ ಎಲ್ಲ ಎತ್ತು ನಿಮ್ಗೆ ಏರುಂಡು ನೋಡಿ ಗೈಸ್ ಅಮ್ಮ ಏನು ಮಾಡ್ತಿದ್ದಾರೆ ಅಂತೇಳಿ. ಆಂಟಿಯ ಒಂದು ನಶಿಯ ಕದ್ದು ಎಳೆಯುವುದು. ವಾ ಇದೆಲ್ಲ ಹೇಳುದು ಕಲ್ವೇರ ಅಂತ. ಕಲ್ಲರ್ ನನಗೆ ಆಗುವುದಿಲ್ಲ ಅಂತ ಸ್ವಲ್ಪ ಮುಟ್ಟಿದ್ರೆ ಸಾಕು, ಅಕ್ಷಿ ಬರ್ತಾ ಇರ್ತದೆ. ನಾನೀಗ ಸ್ವಲ್ಪ ಮಾವನ ಮನೆಗೆ ಹೋಗಿ ನಾನು ಹೋಗಿ ಬರ್ತೇನೆ. ಮಾವನ ಮನೆಗೆ ಜಾಸ್ತಿ ಒಯ್ಪೋಚಿ ಅಮ್ಮ. ಹಾಂ ಎಡ್ಡೆತ್ತಾವು ಹೋಗಿ ಬರುವ ಗೈಸ. ಏನು ನಮ್ಮ ಮನೆಗೆ ಹೊಸತ್ತು ಇವರು ಬಂದಿದ್ದಾರೆ, ತೆಂಗಿನಕಾಯಿ ಸುಲಿಯೋರು. ಅದೇ ಒಂದು ತಾರಾಯಿಗೆ 50 ಪೈಸೆ. ಎಂತ ತುಳು ಮಾತು ಕನ್ನಡ ಒಟ್ಟಿಗೆ. ಎಷ್ಟು ಸಂಬಳ ಕೊಡ್ತೀರಿ?
ಸಂಬಳ ಒಂದು ಸಾರಿಗೆ 50 ರೂಪಾಯಿ ಅಂತ ಮತ್ತೆ ಇಲ್ಲಿ ಮಾರಾಟ ಇಷ್ಟು ಆಗುವಾಗ ಉಂಟಲ್ಲ, ನಾನು ಮನೆ ಸೇಲ್ ಮಾಡ್ಬೇಕು. ಒಂದು ದಾರ ಈಗ 50 ರೂಪಾಯಿ ಕೊಟ್ರಿ. ಇಲ್ಲಿ ಬರ್ಪ ಇರ್ಬೇಕು ಒಬ್ಬನೇ. ಸರಿ ಹೋಗುವ ಗೈಸ್, ನಾವು ಹೋಗುದು ಗೈಸ್ ಭಾವನ ಮನೆಗೆ. A few moments later. అయితే పిల్ల ఉంటే తూపాను ఉంటలే ఆంటీకి గిడ ಬೇಕಂತ ಇದ್ರದ್ದು ವ್ಲಾಗ್ ತೂತಾರ ಅದ ಅಂತ ಪವನು ಯಾಪಲ ಪೂಪುಡು ಅಡ್ಡಿ ಒಂಜೆ ದಿನ ಪೋಯಿಜ್ಜಂದ ದಿನ ಇಜ್ಜಿ ಅವತ್ತು ಬಾಡುಳ್ಳ ಇಜ್ಜಿ ಪೂ ಸೋಕದ ದೈ ಉಂಡಂತ పిల్ల బతుకంది మాత్రం ఏం దయ్యగానే ఇది నా పిల్ల బతుకు అయితే ಬೇರೆ ఇందే మొలని కొడుతుందిని ఇందే ఇందే కొడుతుందనత ఇందే అవేనా అవే ಇತ್ತೆ ಬರ್ಪರ್ಚಿ ಮಕ ಎಲ್ಲ ಕಾಂಡವ ಎಲ್ಲ ಫೋನ್ ಏನು ಗಾಡಿಡು ಬಸ್ಸುಟ ಅತ್ ಬ್ಯಾಗ್ ಹಿಡ್ದೀವಲ್ಲ ಅಂದ ಸೈ ಅಂದವು ಹತ್ತು ಅದು ಕಾಕಜಿ ಕಟ್ಟಿದ್ ಕೊರ್ತು ಇಜ್ಜಿನ ಇಂಚುಕೊಣ ಪರಿ ಇದು ಎಲ್ಲ ಬಲ್ಪು ದೆಪ್ಪರ ಬಲ್ಪು ದೆಪ್ಪು ಮಣ್ಣೆಲ್ಲ ಅಂದಲ್ಲ ದೆಪ್ಪು ಇರಕಿಂದ ಇನಿ ಪಿಲ್ಲೆ ದೈ ಕೊಡ್ತದು ನೈತ ಇಜ್ಜಿನ ಆಗಂದ ಏನು ಕೊಣ ದಾಲ ಅನ್ಪೇರ ಜೋ ಬಾಕಿ ದೈ ಲೆಕ್ಕ ಐತನೆ ದೈ ಅತ ಅನ್ನಿ ಎಂದೆ ತೂ ಐತನೆ ದೈ ಇಂದೆ ಅಡ್ಡುಂಡು ದೈ ಉಂಡು ಸೋಕುಂಡು ಎಂಕ ಮಲ್ಲದ ಇವರು ಆವು ಎಲ್ಲ ಕಾಂಡಿ ಕೊಡ್ಕ ಉಮ್ಮ ಅಲ್ತು ಪೋಪುನ ಎಂಚಿನ ದೇರೆ ಗೊತ್ತು. ಎಲ್ಲರೂ ಟಿವಿ ನೋಡ್ತೇವೆ ಕೂತ್ಕೊಂಡೀಗ. ಎಂತ ಬಂದ್ರೆ ಈಗ ಮೆಹಂದಿ ಇಟ್ಟಿದ್ದಾಳೆ ಖುಷಿ ಚಂದಾಗಿದೆ. ಇಲ್ಲಿ ಈ ಪೋರ್ಷನ್ ತುಂಬಾ ಚಂದಾಗಿದೆ. ಇಲ್ಲಿ ಮಾತ್ರ ಸ್ವಲ್ಪ ಹೋಯ್ತು ಅಷ್ಟೇ. ಇಲ್ಲಿ ಅಷ್ಟೇ ಇದು ಚಂದಾಗಿದೆ. ಅವಳೇ ಇಟ್ಟದ ಆಯ್ತಾ ಹಾಗೆ ಸ್ವಲ್ಪ ಮೆಹಂದಿ ಉಳಿಸಿದೆ. ನಾನು ಒಂದು ಇಡುವ ಅಂತಾರೆ ಎಷ್ಟು ಉಂಟು ನಾನು ಇಟ್ಟಾದ್ಮೇಲೆ ತೋರಿಸ್ತೇನೆ. ಅದು ನನ್ನ ಮೆಹಂದಿ ಇಷ್ಟ ಆಯಿತು. ಇಷ್ಟೇ ಬಿಡಿಸು ಅಂತಿದ್ದೆ, ನನಗೆ ಬಚ್ತದೆ. ಇಲ್ಲೆಲ್ಲ ಬಿಡಿಸೋದಿಲ್ಲ. ಹೇಗೆ ಆಯ್ತು ಅಂತ ಹೇಳಿ ಆಯ್ತಾ. ಇನ್ನು 3 ಬೆರಳು ಪೆಂಡಿಂಗ್ ಉಂಟು. ಈಗ 3 ಬೆರಳು ಬಿಡಿಸುವ, ನೋಡುವ ಲಾಸ್ಟಿಗೆ ಹೇಗೆ ಇರ್ತದೆ ಅಂತ. ಬಟ್ ನನ್ನದೆಲ್ಲ ಆಗಿದೆ ನೋಡ್ಬೋದು. ಎಬ್ಬೊಂದು ಬ್ಲರ್ ಬರ್ಕೊಂಡು ನೋಡಿ ಆಯ್ತು. ಸ್ವಲ್ಪ ಇರೋದು ನಾನು ಇಷ್ಟೇ, ನನಗೆ ಬೇಡ ಜಾಸ್ತಿ ಅಲ್ಲ. ಇವರಿಗೆ ಅದರ ಇಂಟ್ರೆಸ್ಟ್ ಇಲ್ಲ. ನನ್ನದು ಆಲ್ರೆಡಿ ಆಗಿ ನಾನು ಕೂತ್ಕೊಂಡಿದ್ದೀನಿ, ಇನ್ನು ತೊಳಿಬೇಕಂತಿದ್ದೀನಿ. ಬಟ್ ನೋಡೋಣ ಏನೆಲ್ಲ ಆಗಿ. ಇವರದು ಲಾಸ್ಟ್ ಏನಾಗ್ತದೆ ಅಂತ ನೋಡೋಣ. ಯಾವುದೆಲ್ಲ ಡಿಸೈನ್ ಉಂಟಂತ ನನಗೆ ಗೊತ್ತಿಲ್ಲ. ನನ್ನ ಉಮ್ಮ ಇಲ್ಲಿದ್ದಾರೆ. ಹಾಯ್ ಅಮ್ಮ, ಅಮ್ಮ ಹಾಯ್ ಮಾಡಿ. ಅಮ್ಮ ಮತ್ತು ಅಣ್ಣ ಇಲ್ಲಿದ್ದಾರೆ. ಡಾಲಿವುಡ್ ಇದು ಮಾಡ್ತೀನಿ. ನನ್ನ ದೊಡ್ಡಮ್ಮನ ನೋಡಿ ಬಿಸಿ ನೋಡಿ ಬರದ್ದು ನೋಡಿ ಗೈಸ್. ಮೆಹಂದಿನ ಕೈಯಲ್ಲಿ ನಿಂತಿದೆ. ಮೆಹಂದಿ ಎಲ್ಲ ನುಂಗಿ ಒಣಗಿ ಹೋಗಿದೆ. ಯಾರೇ ಇಲ್ಲ ನೋಡಿ, ಬೆಳ್ಳಿದ್ದು ಬಿದ್ದು ಹೋಗಿದೆ. ಬೆಜ್ಜಿ ಮಾರದಿ ಒಕ್ಕಲಾಗ ಬಂತು ನೋಡಿ ಗೈಸ್. ಫೈನಲ್ ಅಷ್ಟೇನು ಒಳ್ಳೇದಾಗಲಿಲ್ಲ, ಸಿಂಪಲ್ ಡಿಸೈನ್. ಇನ್ನು ಕೂಡ ಬಿಡಿಸಿದ್ರೆ ತುಂಬ ಚೆಂದ ಕಾಣ್ತಿತ್ತೇನಾ. ಸಿಕ್ಕಿತು ಅವರೆಲ್ಲ ಟಿವಿ ನೋಡಿದ್ರೆ ಇದ್ದಾರೆ. ಇವನಿಗೆ ಅವನ ಅಮ್ಮನ ಬಿಡಿಸಿ ಅಂತಂದ್ರೆ ಸ್ವಲ್ಪ ಉಂಟು ಮೆಹಂದಿ ಉಳಿದಿದೆ. ಕಂಟೆಂಟ್ ಇಲ್ಲ ಅಂದ್ರೆ ಕೂಡ ಫುಲ್ಲು ನಾಗರ ಪಂಚಮಿಗೆ ಸಿದ್ಧತೆ ಆಗ್ತಾ ಉಂಟು. ಚಿಚ್ಚುಕುಮಾರ ಅಮ್ಮನಿಗೆ ಮೆಹಂದಿ ಇಡ್ತಾ ಇದ್ದಾನೆ. ನೋಡು ಆಯ್ತು, ನೋಡು ಹೇಗೆ ಆಗ್ತದೆ ಅಂತ. ಆದ ಮೇಲೆ ತೋರಿಸ್ತೀನಿ ನಿಮಗೆ ನಾನು. ನೋಡು ಅವನ ಬಿಡಿಸ್ತಾನಂತ ಕಮಲ ಅಲ್ಲಿ ತಾತೇನಾ ಇವನ್ ಸುಕೇಶ್ ಮೆಹಂದಿ ಇಟ್ಟದ್ದು. ಇಪ್ಪಟ್ ಮಗೆದೀನತ ಇಪ್ಪಟ್ ಮಗೇರಿನ ಅಂದೆ ಖುಷಿ ಹೆಂಗ್ ಮುಂಚಿನ ಒಂದು ದಾಸವಲ್ಲ ದೀಪಲೆಗದಿಂದ ಅವೆ ಖುಷಿಗೆ ಹೋಗುದು ನೋಡಿ ಗೈಸ್. ಓ ರಾಮ ರಾಮ. ವಿಷಯ ಎಂತ ದಾಯಿ ಬಿಳಿಪುಂದ ಖುಷಿ ದಾಯಿ ಬಿಳಿಪುಳಿ ಅತ್ತಿ ಇಂತ ಒಂಜಕು ಖುಷಿ ದಾಯಿ ಬಿಳಿಪುಳಿ
ನೋಡಿದ್ರ ಅವಳು ಅದಕ್ಕೆ ಕೂತ್ಕೊಳ್ಳಿಕ್ಕೆಲ್ಲ ಬರುದಿಲ್ಲ ಅದಕ್ಕೆ ಪುಟ್ಟ ಮೀರೆಗಳು ಅದು ಇದೆಲ್ಲ ಇರ್ತದಲ್ಲ ಮಾರನೇ ಮೇಲೆ ರಜೆ ಅವಳು ಬರುದಿಲ್ಲ ಇದೇ ಕಾರಣ ಅವಳಿಗೆ ಅಪ್ಪನನ್ನು ಬಿಟ್ಟು ಅವಳು ಬರುದಿಲ್ಲ ಅಪ್ಪ ಅಂದ್ರೆ ಆಯ್ತು ಅವಳಿಗೆ ಆಗ ಯಾವ ಕೂಗು ಆಂದತ್ತ ಅಲ್ಲಿಂದ ಬುಡ್ತಿ ಬೈತು ಅನ್ನತಿ ಕೊಕ್ಕಡಿ ಜನ ಅತ್ತ ನಾನು ಅಕ್ಕನ ಕುಟುಂಬದಕ್ಕೆ ಹೋತು ಅಲ್ಲತ್ತ ಇಲ್ಲೇ ಎಂಚಿನದೆ ಯಾನುಲ್ಲ ಮುಳು ನಿಕ್ಕು ಪಪ್ಪನ ಆಂಡ ತೆಲೆ ಹೋಪುನೆತ್ತ ಆಂಡಿ ಎಲ್ಲ ಪೋಪುಡಿ ಸೀದಾ ಮಲ್ಕೊಳ್ಳೋದು ಗೈಸ್ ಇವತ್ತಿನ ಒಂದು ಮೆಹಂದಿ ನೋಡಿ ಕಲರ್ ಲೈಟ್ ಬಂದಿದೆ ನಾಳೆ ಬೆಳಗ್ಗೆ ನೋಡುವ ಈಗ ಆಗ್ತದೆ ಅಂತ ಊಟ ಎಲ್ಲ ಆಯಿತು ಆಂಟಿ ಅವರೆಲ್ಲ ಮಲ್ಕೊಂಡಿದ್ದಾರೆ ಹಾಗೆ ಇನ್ನು ನಾವು ನಾಳೆ ಸಿಗೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಗೈಸ್ ನಾವು ನಾಳೆ ಗೈಸ್ ಬೈ ಟೇಕ್ ಕೇರ್